ಈಗಾಗಲೇ 100 ದಿನದ ಏನು ಯೋಜನೆ ಇದೆ, ಅಧಿಕಾರಿಗಳ ಜೊತೆ ಸಾಕಷ್ಟು ನಟೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಒಂದು ಕಡೆ ಮೋದಿ ಸರ್ಕಾರದ ಮೊದಲ ಕ್ಯಾಬಿನೆಟ್ ಮೀಟಿಂಗಿಗೆ ಕೌಂಟ್ ಡೌನ್ ಶುರುವಾಗಿದೆ. ಮತ್ತೊಂದು ಕಡೆ ಸ್ಪೀಕರ್ ಸ್ಥಾನದ ಹುದ್ದೆಗಾಗಿ ಸಾಕಷ್ಟು ಬೇಡಿಕೆಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಪ್ರಮುಖವಾಗಿ ಕೆಲವೇ ಕ್ಷಣಗಳಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಯಾರಿಗೆ ಯಾವ ಖಾತೆ ಅನ್ನೋದು ಈಗ ಕುತೂಹಲ. ಎಲ್ಲರ ಕುತೂಹಲಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳುತ್ತೆ. ಕೆಲವೇ ಕ್ಷಣಗಳಲ್ಲಿ ನಿನ್ನೆ 72 ಸಂಸದರಿಂದ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಆಗಿತ್ತು. 30 ಜನ ಸಂಪುಟ ದರ್ಜೆ ಸಚಿವರು, 5 ಸ್ವತಂತ್ರ ಖಾತೆ, 36 ಜನ ರಾಜ್ಯ ದರ್ಜೆ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಕೆಲವು ಕ್ಷಣಗಳಲ್ಲಿ ಪೋರ್ಟ್ಫೋಲಿಯೋ ಹೊರಬೀಳುತ್ತೆ. ಯಾರಿಗೆ ಯಾವ ಖಾತೆ ಅನ್ನೋದು ಗೊತ್ತಾಗುತ್ತೆ. ಕ್ಯಾಬಿನೆಟ್ನಲ್ಲಿ ಯಾರಿರ್ತಾರೆ, ಸ್ವತಂತ್ರ ಖಾತೆಯಲ್ಲಿ ಯಾರಿರ್ತಾರೆ, ಇದರ ಜೊತೆಲಿ ರಾಜ್ಯ ಖಾತೆಗೆ ಯಾರೆಲ್ಲ ಉಳ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ನೋಡಿ, 30 ಜನ ಕ್ಯಾಬಿನೆಟ್ ದರ್ಜೆಯಲ್ಲಿ ಇರ್ತಾರೆ, 5 ಸ್ವತಂತ್ರ ಖಾತೆಯಲ್ಲಿ ಇರ್ತಾರೆ, 36 ಜನ ರಾಜ್ಯ ಖಾತೆಯಲ್ಲಿ ಇರ್ತಾರೆ, ರಾಜ್ಯ ದರ್ಜೆ ಸಚಿವರಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಖಾತೆ ಹಂಚಿಕೆಯ ಬಗ್ಗೆ ಮಾಹಿತಿ ಹೊರಬೀಳುತ್ತೆ. ಬಹಳ ಕುತೂಹಲ ಇರುವಂಥದ್ದು, ರಾಜ್ಯದಿಂದ 5 ಇದ್ದಾರೆ ಸಚಿವರಾಗಿ. ನಿರ್ಮಲಾ ಸೀತಾರಾಮನ್, ಎಚ್ ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ. ಯಾರಿಗೆ ಈಗ ಈ 5ರಲ್ಲಿ ಯಾರಿಗೆ ಯಾವ ಖಾತೆ ಅನ್ನೋದು ಕೂಡ ಬಹಳ ಕುತೂಹಲ ಕೇಳಿಸುತ್ತೆ. ವಿ ಸೋಮಣ್ಣ 5 ಜನ, 5 ಜನರಲ್ಲಿ ಯಾರಿಗೆ ಕ್ಯಾಬಿನೆಟ್ ದರ್ಜೆ ಸಿಗುತ್ತೆ, ಸ್ವತಂತ್ರ ಖಾತೆ ಯಾರಿಗೆ ಸಿಗುತ್ತೆ, ಜೊತೆಗೆ ಯಾರಿಗೆ ರಾಜ್ಯ ಖಾತೆ ಸಿಗುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಕೇಳಿಸ್ತಾ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಸ್ಪೀಕರ್ ಹುದ್ದೆಗೆ ಟಿಡಿಪಿ ಪಟ್ಟು ಹಿಡಿದಿದೆ, ಜೆಡಿಯು ಕೂಡ ಪಟ್ಟು ಹಿಡಿದಿದೆ. ಎಚ್ ಡಿ ಕುಮಾರಸ್ವಾಮಿಗೆ ಅಮಿತ್ ಶಾಗೆ ಸಿಗುತ್ತಾ ಗೃಹ ಖಾತೆ? ಅವರು ಈ ಹಿಂದೆ ಕೂಡ ಅದೇ ಖಾತೆಯನ್ನು ನಿಭಾಯಿಸಿದ್ರು, ಈಗಲೂ ಕೂಡ ಅದೇ ಖಾತೆ. ರಕ್ಷಣಾ ಖಾತೆ ಯಾರಿಗೆ? ವಿದೇಶಾಂಗ ಸಚಿವರು ಯಾರಾಗ್ತಾರೆ? ನಿರೀಕ್ಷಿತ ಕೃಷಿ ಖಾತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಗುತ್ತಾ ಅನ್ನುವ ಕುತೂಹಲ. ಕೃಷಿ ಖಾತೆಯ ಮೇಲೆ ಟಿಡಿಪಿ ಕೂಡ ಕಣ್ಣನ್ನು ಇಟ್ಟಿದೆ. ಚಂದ್ರಬಾಬು ನಾಯ್ಡು ಅವರು ಕೂಡ ನಮಗೆ ಕೃಷಿ ಖಾತೆಯನ್ನು ಕೊಡಿ ಅಂತ ಡಿಮ್ಯಾಂಡನ್ನು ಇಟ್ಟಿದೆ. ಆದರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೃಷಿ ಖಾತೆ ಬೇಕು ಅಂತೇಳಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮಣ್ಣಿನ ಮಗ, ರೈತ ಪುತ್ರ, ದೊಡ್ಡಗೌಡರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಕೊಟ್ಟಿದ್ದೆ. ಆದರೆ ಸಮರ್ಪಕವಾಗಿ ನಿಭಾಯಿಸಬಲ್ಲವರು ಅನ್ನೋದು ಬಿಜೆಪಿ ವರಿಷ್ಠರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ನೋಡಿ, ಪ್ರಬಲ ಖಾತೆಗಳಲ್ಲಿ ಹಣಕಾಸು ಖಾತೆ, ಗೃಹ ಖಾತೆ, ರಕ್ಷಣಾ, ಇಂಧನ, ಇದೆಲ್ಲ ಯಾರಿಗೆ ಸಿಗುತ್ತೆ ಅನ್ನೋದು ಕುತೂಹಲ. 30 ಜನರಿಗೆ ಕ್ಯಾಬಿನೆಟ್ ದರ್ಜೆ. ಈ 30 ಕ್ಯಾಬಿನೆಟ್ ದರ್ಜೆ ಖಾತೆಯಲ್ಲಿ ರಾಜ್ಯದಿಂದ ಎಷ್ಟು ಜನ ಇರ್ತಾರೆ ಅನ್ನೋದು ಕುತೂಹಲ. ಪ್ರಹ್ಲಾದ್ ಜೋಶಿ, ಎಚ್ ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ನಿರ್ಮಲಾ ಸೀತಾರಾಮನ್. 5ರಲ್ಲಿ ಯಾರಿಗೆ ಕ್ಯಾಬಿನೆಟ್ ದರ್ಜೆ ಸಿಗುತ್ತೆ? 5ರಲ್ಲಿ ಯಾರಿಗಾದರೂ ಸ್ವತಂತ್ರ ದರ್ಜೆ ಸಿಗುತ್ತಾ ಅಥವಾ ರಾಜ್ಯ ಖಾತೆ ಏನಾದ್ರು ಸಿಗುತ್ತಾ ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಟೇಶ್. ಈಗ ಕರ್ನಾಟಕ ರಾಜ್ಯದಿಂದ 5 ನಿನ್ನೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. 5ರಲ್ಲಿ ಯಾರಿಗೆ ಯಾವ ಖಾತೆ ಸಿಗಬಹುದು, ಏನ್ ನಿರೀಕ್ಷೆ ಇಟ್ಕೋಬಹುದು ನಟೇಶ್? ಸದ್ಯಕ್ಕೆ ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗಲಿರುವಂತದ್ದು ನಾಗೇಂದ್ರ ಬಾಬು. ಇಲ್ಲಿ ಬಹಳ ಪ್ರಮುಖವಾಗಿ ಖಾತೆ ಹಂಚಿಕೆ ವಿಚಾರ. ಅದರಲ್ಲೂ ಕರ್ನಾಟಕದ 5 ನಿನ್ನೆಯಷ್ಟೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಇದೀಗ 5ರಲ್ಲಿ ಯಾರಿಗೆ ಕ್ಯಾಬಿನೆಟ್ ದರ್ಜೆ ಸಿಗುತ್ತೆ ಮತ್ತೆ ಯಾರಿಗೆ MOF ಸಿಗುತ್ತೆ ಎನ್ನುವಂತಹ ಸಾಕಷ್ಟು ಕುತೂಹಲ ಹಾಗೂ ಚರ್ಚೆಗಳು ನಡೀತಾ ಇರತಕ್ಕಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಏನು ಕ್ಯಾಬಿನೆಟ್ ದರ್ಜೆಯಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಎನ್ನುವಂತ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಏನು ಬಿಜೆಪಿ ಹಾಗೂ ಜೆಡಿಎಸ್ ಹೊಂದಾಣಿಕೆಯಲ್ಲಿ ಕುಮಾರಸ್ವಾಮಿ ಅವರ ಪಾತ್ರ ಬಹಳ ಪ್ರಮುಖವಾದದ್ದು. ಯಾಕಂದ್ರೆ
ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಕುಮಾರಸ್ವಾಮಿಯವರ ಏನು ಸಹಮತ ಇಲ್ಲೇ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತದ್ದು. ಇದರ ಜೊತೆಗೆ ಫಲಿತಾಂಶದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಹಾಗೆ ಕುಮಾರಸ್ವಾಮಿಯವರಿಗೆ ಎಲ್ಲಾ ಸಾಧ್ಯತೆಗಳು ಇದೆ, ಯಾಕಂದ್ರೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಸಚಿವ ಸ್ಥಾನ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕುಮಾರಸ್ವಾಮಿಯವರಿಗಿದೆ. ಹಾಗೇನೆ ಪ್ರಹ್ಲಾದ್ ಜೋಶಿ ಅವರ ವಿಚಾರಕ್ಕೆ ಬಂದ್ರೆ ಕಳೆದ ಬಾರಿ ಸಂಸದೀಯ ವ್ಯವಹಾರಗಳು ಸೇರಿದಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಖಾತೆಯನ್ನ ನಿರ್ವಹಣೆಯನ್ನ ಮಾಡಿದ್ರು. ಇದರ ಜೊತೆಗೆ ಸಾಕಷ್ಟು ಅನುಭವ ಕೂಡ ಇರುವಂತದ್ದು. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಕೇಂದ್ರ ಮಟ್ಟದಲ್ಲಿ ಅಂದ್ರೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕಳೆದ ಬಾರಿ ಹಣಕಾಸು ಸಚಿವರಾಗಿದ್ರು, ಸಾಕಷ್ಟು ಜವಾಬ್ದಾರಿಯುತವಾಗಿ ಕಾರ್ಯವನ್ನ ನಿರ್ವಹಿಸಿದ್ರು, ಸ್ಪೋಕ್ಪರ್ಸನ್ ಆಗಿ ಕೆಲಸ. ನಟೇಶ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ರಾಜ್ಯದ 5 ಸಚಿವರಿಗೆ ಯಾವ ಖಾತೆ ಸಿಗಬಹುದು? ಪ್ರಹ್ಲಾದ್ ಜೋಶಿಗೆ ಯಾವ ಖಾತೆ ಸಿಗುತ್ತೆ? ಕುತೂಹಲ ಅಂತೂ ಇದ್ದೇ ಇದೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಮತ್ತೊಮ್ಮೆ ಫಿಕ್ಸ್ ಆಗುತ್ತಾ? ಮತ್ತೊಮ್ಮೆ ವಿತ್ತ ಸಚಿವೆ ಆಗ್ತಾರಾ? ಸೋಮಣ್ಣ ಅವರಿಗೆ ಕ್ಯಾಬಿನೆಟ್ ದರ್ಜೆನ, ಸ್ವತಂತ್ರ ಖಾತೆನ ಅಥವಾ ರಾಜ್ಯ ಖಾತೆನ ಅನ್ನೋದು ಕುತೂಹಲ. ರಾಜ್ಯ ಕೃಷಿ ಖಾತೆ ಸಿಗಬಹುದು ಅಂತ ಊಹೆ ಮಾಡಲಾಗ್ತದೆ, ಎಲ್ಲವೂ ಕೂಡ ಪ್ರಿಡಿಕ್ಟ್. ಶೋಭಾ ಕರಂದ್ಲಾಜೆ ಅವರಿಗೆ ರಾಜ್ಯ ಕೃಷಿ ಖಾತೆ ಸಿಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ.